ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿ ನೋಡಿದ್ರು ಕತ್ಲು, ಮನಸ್ಸು ಕತ್ಲು, ಒಳಗು ಕತ್ಲು, ಹೊರಗು ಕತ್ಲು, ದೃಷ್ಟಿ ದೋಷ ಏನಾರ ಬಂದ್ಬಿಡ್ತೇನೆ ನನಗೆ. ಅತ್ತೆ, ನೀವು ಹೇಳಿದ್ದು ಸರಿಯಾಗೇ ಇದೆ. ಈ ಮನೆಗೆ ಸರಿಯಾದ ಸೊಸೆ ಅಂದ್ರೆ ಅದು ಶ್ರೀವಲ್ಲಿನೇ. ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಎಷ್ಟೋ ಕನ್ಸುಗಳು ಕಟ್ಕೊಂಡಿದ್ವಿ. ಎಲ್ಲ ನಮ್ ಕರ್ಮ. ದರಿದ್ರ ಲಕ್ಷ್ಮಿ ಬಂದು ಒಕ್ಕರ್ಸ್ಕೊಂಡ್ಬಿಟ್ರು. ಕರೆಕ್ಟ್ ಆಗಿ ಹೇಳ್ದೆ ನೋಡು. ಆಯ್ತಾ? ನೀವೆಲ್ರೂ ಮಾತಾಡಿದ್ದಾಯ್ತಾ? ನಿಮಗಾಗಿರೋ ನೋವು, ನಿಮಗಿರೋ ಸಂಕಟ, ನಿಮ್ಮೊಳಗಿರೋ ಕೋಪ ಇದೆಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಇದೆಲ್ಲದ್ರಿಂದ ಮನೆ ಸಂಸ್ಕಾರ ಬದಲಾಗಬಾರ್ದಲ್ವಾ? ನೀವು ಒಪ್ಕೋತಿರೋ ಬಿಡ್ತಿರೋ ಇದು ನನ್ನ ಮನೆ ಅನ್ನೋದಂತೂ ನಿಜ. ನಾನು ಈ ಮನೆ ಸೊಸೆ. ಈ ಮನೆಯಲ್ಲಿ ವರಂಗೆ ಅತ್ತಿಗೆಗೆ ಎಷ್ಟು ಅಧಿಕಾರ ಇದೆಯೋ, ಎಷ್ಟು ಹಕ್ಕಿದೆಯೋ, ಈ ಮನೆ ಮೇಲೆ ಅಷ್ಟೇ ಪ್ರೀತಿ ನನಗೂ ಇದೆ, ಅಷ್ಟೇ ಅಧಿಕಾರನೂ ನನಗಿದೆ. ಏನಮ್ಮ, ಈ ಮನೆಯಲ್ಲಿ ನಿನಗೆ ಅಧಿಕಾರ ಇದೆಯಾ? ಹೌದು, ನನಗೆ ಅಧಿಕಾರ ಇರೋದು. ಏನಂತೆ? ಇದು ನನ್ನ ಗಂಡನ ಮನೆ ಅಂತಾರೆ. ನಾನ್ ಬಾಳ್ ಬದುಕಬೇಕಾಗಿರೋ ಮನೆ ಇದು. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದಾಗಿ ಈ ಮನೇಲಿ ಎಲ್ರ ಮನ್ಸಿಗೂ ನೋವಾಗಿದೆ. ಈ ಮನೆಗೆ ಅನ್ಯಾಯ ಆಗಿದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಈ ಮನೆ ಸೊಸೆ ಆಗಿ ದೇಹಿ ಅಂತ ಬಂದವ್ರನ್ನ ಒಳಗ್ ಕರೆದು ಅವ್ರಿಗೆ ನೀರ್ ಕೊಡೋದು ನನ್ನ ಕರ್ತವ್ಯ, ನನ್ನ ಧರ್ಮ. ಶತ್ರುಗಳೇ ಬಂದ್ ಕೇಳಿದ್ರು ಅವ್ರಿಗೆ ನೀರ್ ಕೊಡ್ಬೇಕಂತೆ. ದೊಡ್ಡವರಾಗಿ ಇದ್ ನಿಮ್ಗೆ ಗೊತ್ತಿಲ್ವಾ? ನನಗ ಬೇಡ. ಈ ಮನೆ ಅನ್ನೋ ಪುಟ್ಟು ಗೂಡಲ್ಲಿ ನಾನು ಹೊಸದಾಗಿ ಬಂದು ಸೇರಿರೋಳು. ನೀವು ಒಪ್ಕೊಂಡಿಲ್ಲ ಅಂದ್ರೂ ನೀವೆಲ್ಲರೂ ನನ್ನವರು ಅಂತ ತಿಳ್ಕೊಂಡಿರೋಳು. ನಿಮ್ಗೆಲ್ರೂ ಪ್ರೀತಿಯಿಂದ ಕಾಣಬೇಕು ಅಂತ ಅನ್ಕೊಂಡಿರೋಳು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಎಷ್ಟೇ ಆದ್ರೂ ನೀವ್ಯಾರು? ನಮ್ಮ ನಂದಿನಿ ಅಮ್ಮೋರ್ ಮಗಳು. ಈಗ ನನಗೆ ಸಮಾಧಾನ ಆಯ್ತು. ಸುಂದರ ದರಿದ್ರ ಏನ್ ಮಮ್ಮಿ? ಯಾರ ಇವಳು ಹಿಂಗ್ ರಾಂಗ್ ಆಗ್ಬಿಟ್ಲಲ್ಲ ಮಮ್ಮಿ? ಇವಳನ್ನ ಹಿಂಗೆ ಬಿಟ್ರೆ ನಮ್ಗೆ ಒಂದು ಗತಿ ಕಾಣಿಸ್ತಾಳೆ. ಇಲ್ಲ, ಇವಳನ್ನ ಹೆಚ್ಚಿಕೊಳ್ಳೋದಕ್ಕೆ ಬಿಡಬಾರ್ದು. ನೋಡ, ಈಗ ನಮ್ಮ ಕಾರ್ತಿಕೇಯನಿಗೂ ಈ ಒಮ್ಮಂಗೂ ಆಗಲ್ಲ. ನಮ್ಮ ಕಾರ್ತಿಕೇಯ ಮದುವೆ ಆಗಕ್ಕೆ ಒಪ್ಪಿದ್ಯಾರನ್ನ? ಶ್ರೀವಲ್ಲಿ. ಶ್ರೀವಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದರೆ ಈ ಮನೆಯ ವಾತಾವರಣ ಎಲ್ಲ ಬದಲಾಗುತ್ತೆ. ಅದು ಬದಲಾಗಬೇಕು ಅಂದರೆ ಏನು ಮಾಡ್ಬೇಕು ಹೇಳು? ಈ ಅಮ್ಮ ಮನೆಯಿಂದ ಹೊರಗೆ ಹೋಗಬೇಕು, ಶ್ರೀವಲ್ಲಿ ಈ ಮನೆಗೆ ಸೊಸೆಯಾಗಿ ಬರಬೇಕು. ಅದು ನಮ್ಮ ಗುರಿಯಾಗಿರಬೇಕು. ಏನು ಹೇಳು? ಗುರಿ. ಒಂದೇ ಗುರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.